ಶ್ರೀ ಬಾಪು ಸಾಹೇಬ್ ನಾಯ್ಕ್ ವಕೀಲರು ಮತ್ತು ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿ ಕೋರ್ತಾ ಇದ್ದೀವಿ. ಬಾಪು ಸಾಹೇಬ್ ನಾಯ್ಕ್ ಇವರು ವಕೀಲರಾಗಿದ್ದು ಕಳೆದ 20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ನಮ್ಮ ಸಂಸ್ಕೃತಿ ಉಳಿಸೋಕೆ ಸಾಂಸ್ಕೃತಿಕ ವೇದಿಕೆಯನ್ನು ನಿರ್ಮಿಸಿದ್ದಾರೆ. ಮೂಲತಃ ಬೆಳಗಾವಿಯ ಹುಕ್ಕೇರಿಯವರಾದ ಇವರು ಜೆ.ಎಚ್. ಪಟೇಲ್, ರಾಮಕೃಷ್ಣ ಹೆಗಡೆಯವರ ಆತ್ಮೀಯರು. ಇವರ ಕುಟುಂಬ ರಾಜಕೀಯ ಹಾಗೂ ಸಿನಿಮಾ ನಂಟು ಹೊಂದಿದೆ. ಇವರ ಸಾಮಾಜಿಕ ಕಾರ್ಯಕ್ಕೆ ಪತ್ನಿ ವೈಶಾಲಿ ಸಾಥ್ ನೀಡಿದ್ದಾರೆ. ರಾಜಕೀಯದಲ್ಲಿ ಅವಕಾಶ ಇಲ್ಲದೇ ಇದ್ರು ಇವರ ಸಮಾಜ ಸೇವೆ ನಿರಂತರ. ತಂದೆ ಎಂ.ಬಿ. ನಾಯಕ್ ಹೆಸರಿನಲ್ಲಿ NGO ನಡೆಸ್ತಾ ಇದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ದಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ಪಡೆದವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಎಷ್ಟು ಖುಷಿ ಆಗ್ತಾ ಇದೆ. ಪ್ರತಿಯೊಂದು ಪ್ರಶಸ್ತಿಗಳು ಜವಾಬ್ದಾರಿಯನ್ನ ಹೆಚ್ಚು ಮಾಡುತ್ತೆ ಸಮಾಜದಲ್ಲಿ. ಹೌದು, ಈ ನಿಜ. ಪ್ರಶಸ್ತಿಯಿಂದ ಹೇಗೆ ಅನಿಸ್ತಾ ಇದೆ ಸರ್? ಈ ಪ್ರಶಸ್ತಿಯಿಂದ ಮತ್ತೆ ಉತ್ಸವ ತುಂಬುತ್ತೆ. ಅಂದರೆ ಮುಂದೆ ನಾವು ಈ ಕೆಲಸ ಸಮಾಜದ ಸೇವೆ ಹೆಂಗೆ ಮಾಡಬೇಕಂತ, ಅದರಿಂದ ಇತರ ಮುಖಾಂತರ ನಾವು ಒಳ್ಳೆ ಒಳ್ಳೆ ಕೆಲಸ ಮಾಡ್ಬೋದು. ಕರೆದು ಪುರಸ್ಕಾರ ಮಾಡಿ ನಮಗೆ ಭಾಳ ಸಂತೋಷವಾಗಿದೆ. ನನಗೆ ಮತ್ತು ಇದು ಖುಷಿ ಪಡುತ್ತೆ. ಇನ್ನು ಜನರಿಗೂ ಗೊತ್ತಾಗುತ್ತೆ ನಮ್ಗೆ ಏನಕ್ಕೆ ಅವರು ಪ್ರಶಸ್ತಿ ಕೊಟ್ಟಿದ್ದಾರೆ, ಸತ್ಕಾರ ಮಾಡಿದ್ದಾರೆ ಅಂತ. ಜನನೂ ಕೂಡ ನಮಗೆ ಸಹಕಾರ ಕೊಡುತ್ತೆ. ಇದನ್ನು ಭಾಳಷ್ಟು ಖುಷಿಯಾಗಿದೆ, ಭಾಳಷ್ಟು ಖುಷಿ. ಮುಂದಿನ ನಿಮ್ಮ ಸಮಾಜಮುಖಿ ಕಾರ್ಯಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಮುಂದಿನ ಮುಖ್ಯ ಕಾರ್ಯಗಳಂದರೆ ಒಂದು ಈಗಾಗಲೇ ನಾನು ಹೇಳಿದಾಗೆ ಒಂದು ಹೆಲ್ಪ್ ಲೈನ್ ಸ್ಟಾರ್ಟ್ ಮಾಡಬೇಕಿದ್ದೀವಿ. ಅದೊಂದು ಪ್ರಾಜೆಕ್ಟ್ ನಡೀತಾ ಇದೆ. ಅದು ಬೇಗ ಒಂದು ಸ್ವಲ್ಪ ಸರ್ಕಾರದ್ದು ನಮಗೆ ಸಪೋರ್ಟ್ ಬೇಕಾಗಿದೆ. ಅದಕ್ಕೂ ನಾವು ಮನವಿ ಮಾಡಿದ್ವಿ. ಸಪೋರ್ಟ್ ಸಿಕ್ಬಿಟ್ರೆ ನಮ್ಮದು ಬೇಗ ಸ್ಟಾರ್ಟ್ ಮಾಡ್ತೀವಿ ಹೆಲ್ಪ್ ಲೈನ್ ಅಂತ 24/7. ಸರ್ ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್.